ಫುಟ್ಪಾತ್ ಹೇಗಿದೆಯಮ್ಮ ಈಗ? ಫುಟ್ಬಾಲ್ ಚೆನ್ನಾಗಿದೆ, ಎಲ್ಲ ಮಾಡ್ಕೊಟ್ಟವ್ರೆ, ಖುಷಿ ಆಗ್ತದೆ. ಮೊದ್ಲೇಗಿತ್ತು? ಮೊದಲು ಓಡಾಡಕ್ಕೆ ಕಟ್ಟಮ್ಮ ಬೈಕೊಂತ ಇದೀವಿ ನಾವು. ಏನಂತ ಬೇಕೋತಿದ್ರಿ? ಏನು ಜನಗಳಿಗೆ ಇವ್ರಿಗೆ ಆಗ್ಬಿಟ್ರೆ ನಮ್ಮ ಥರ ಹೆಂಗೆ ಓಡಾಡೋದು, ಹೆಂಗೆ ಮಾಡೋದು, ಬಸ್ಸುಗಳು, ಗಾಡಿಗಳು, ಟ್ರಾಫಿಕ್ಕು ಅಂತ ಬೇಜಾರಾಗ್ತೈತಿ. ಇವಾಗ ಸಂತೋಷ ಅದೇ ಹೇಳ್ಕೊಂಬಂದೆ ಮೂಕ. ಫುಟ್ಪಾತ್ ವ್ಯಾಪಾರ ಮಾಡ್ತಾ ಇರೋದ್ರಿಂದ ನಿಮ್ಗೆ ಏನೇನು ಥರ ತೊಂದರೆ ಅನುಭವಿಸ್ತಾ ಇದ್ರಿ? ನಾನೇನು ಹೆಚ್ಚು ಓಡಾಡಲ್ಲಮ್ಮ. ಯಾವಾಗ ಒಂದ್ಸತಿ ಓಡಾಡುವಾಗ ಬೇಜಾರಾಗೋದು. ಸ್ವಲ್ಪ ಜಾಗ ಕೊಡಲ್ಲ ಇವರು, ಇಷ್ಟೊಂದು ಮುಂದಕ್ಕೆ ಬಂದ್ಬಿಟ್ಟವ್ರೆ. ಸ್ವಲ್ಪ ಅಚ್ಚುಕಟ್ಟಾಗಿ ಬಿಟ್ಕೊಟ್ರಂತ ಅಚ್ಚುಕಟ್ಟಾಗಿ ಇರಬೇಕು, ಭಯ ಭಕ್ತಿ ಅವ್ರು ಕಲಿಬೇಕು. ಎಷ್ಟಾನ ಮುಂದೆ ಬಂದ್ಬಿಟ್ರೆ ಅವ್ರಿಗೂ ಬೇಜಾರು ಬೇಡ, ನಮಗೂ ಬೇಜಾರು ಬೇಡಲ್ಲೇ ನಮ್ಮ. ಅದೇ ಹೇಳೋದು ನಾನು. ಈಗ ಒಂದು ಕಡೆಯಿಂದೆಲ್ಲ ತಿರುವು ಮಾಡ್ಕೊಂಡ್ ಬಂದವ್ರೆ, ಹೇಗೆ ಅನ್ಸುತ್ತೆ ಇವಾಗ ನೋಡೋದಕ್ಕೆ? ಪರವಾಗಿಲ್ಲ, ಚೆನ್ನಾಗಿ ಅನಿಸ್ತದೆ. ಇಲ್ಲಿ ಮಾಡೋದಕ್ಕಿಂತ ಸಿಟಿ ಹೋಗಿ ಮಾಡಿಸ್ಬೇಕು, ಸಿಟಿ ಮಾರ್ಕೆಟಲ್ಲಿ ಮಾಡಿಸ್ಬೇಕು ಅಂದೆ. ಸಿಟಿ ಮಾರ್ಕೆಟು ಮಾಡಿಸ್ತಾ ಇದ್ದಾರೆ, ಎಲ್ಲೂ ಬಿಟ್ಟಿಲ್ಲ ಅವರು. ಆಚೆ ಊರಿಂದ ಬಂದಿದ್ದಾರೆ. ನಮ್ಮ ಬೆಂಗಳೂರು ಜನಕ್ಕೆ ಮರ್ಯಾದೆ ಇಲ್ಲ ಅಲ್ಲಿ ಸಿಟಿ ಮಾರ್ಕೆಟಲ್ಲಿ. ಏನಮ್ಮ, ನಾವು ದುಡ್ಡು ಕೊಟ್ಟು ಕೊಳ್ಳೋಕೋತೀರಿ, ಒಂದು ಬೆಲೆ ಇಲ್ದಂಗೆ ಮಾತಾಡ್ತಾರೆ ಹೆಂಗಸರು. ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ? ಆ ಥರದಲ್ಲಿ ಯಾವ್ದು ಅನುಭವ ಆಗಿರೋದು? ಅದೇ ಈ ಹೇಳ್ಕೊಂಬಂದೆ ಹೋಗಿ ಇಷ್ಟೊತ್ತು ನಾನು ಇಲ್ಲಿ ಯೋಜನೆ ಮಾಡಿಸೋ ಬದಲು ಸಿಟಿ ಮಾರ್ಕೆಟಾಗಿ ಮಾಡಿಸಿ ಆ ತಮಿಳನ್ನ ಎಬ್ಬರಿಸ್ಬೇಕು. ಬಂದು ಕೂತ್ಕೊಂಡು ನಮ್ಗೆ ಇಷ್ಟ ಆದರೆ ನಮ್ಮ ಅನ್ಕೋ ತೊಗೊತೀವಿ, ಇಲ್ಲ ಅಂದರೆ ಸುಮ್ಗಿರ್ಬೇಕು. ಅಸಹ್ಯವಾಗಿ ಮಾತಾಡ್ತಾರೆ. ಇನ್ನು ನಾವು ಮಾತಾಡೋಣ ಕೊಚ್ಚ ಮೇಲೆ ಕಲ್ಲಾಕಿ ಮಕ್ಕಳ ಮಾತಾದೆ. ಖುಷಿ ಆಯ್ತು ನಮಗೆ. ಇನ್ನು ಯಾವ ಥರ ಏನಾದರೂ ಡೆವಲಪ್ಮೆಂಟ್ ಮಾಡೋ ಅಂಥದ್ದು ಏನಿದೆ ಅಮ್ಮ? ಈಗ ನಮ್ಮ ಬೆಂಗಳೂರನ್ನ ಇನ್ನೂ ಹೆಚ್ಚಿನ ಮಟ್ಟಿಗೆ ಡೆವಲಪ್ ಮಾಡ್ಬೇಕಮ್ಮ, ಇನ್ನೂ ಹೆಚ್ಚಿಗೆ ಮಾಡಬೇಕು. ಯಾವ ಥರ ಅಂತೀರಾ? ಯಾವ ಥರ ಅಂತೀರಾ? ಇವಾಗ ಹೆಂಗೆ ಮಾಡ್ಕೊಂಡಿದ್ದೀರಾ, ಇದು ಡಬಲ್ ಮಾಡ್ಕೊಂಬರ್ಬೇಕು. ಏನ್ ಹೇಳ್ತೀರಾ ಅಧಿಕಾರಿಗಳಿಗೆ? ಏನ್ ಹೇಳ್ತೀರಾ? ಯಾಕಂದ್ರೆ ಮೊನ್ನೆ ನೋಡಿರ್ಬೋದು, ಇಲ್ಲಿ ತುಂಬಾ ದೊಡ್ಡ ಮಟ್ಟದ ಗಲಾಟೆ ಆಯ್ತು. ಅಧಿಕಾರಿಗಳು ಹೊಡೆದಿರೋದಾಗಿರ್ಬೋದು. ತಪ್ಪು ಹೊಡಿಬಾರ್ದಾಗಿತ್ತು. ಅವ್ರು ದೊಡ್ಡವ್ರು ಹೇಳ್ತಾರೆ, ಅಥವಾ ಮಾಡಕ್ಕೆ ಬಂದವರು ಅವರು ಕೂತ್ಕೊಂಡು ಏನೋ ನಮ್ಗೆ ಎಲ್ಕನ ಅವ್ನು ಬಿಟ್ಕೊಡ್ರಿ, ಒಂದು ಜಾಗ ನಾವು ಮಾಡ್ಕೊತೀವಿ, ನಾವು ಕಷ್ಟಪಡಬೇಕು, ನಮ್ಗೆ ಇದು ಬಿಟ್ಟರೆ ವಿಧಿ ಇಲ್ಲ, ಎಲ್ಲನೋ ಒಂದು ಪ್ಲೇಸ್ ಮಾಡ್ಕೊಡ್ರಿ ಅಂತ ರಿಕ್ವೆಸ್ಟ್ ಕೇಳಬೇಕು. ಹಂಗೆ ಮುಂದುವರಿಬೇಕು ವಿನ ಅವ್ರ ಮೇಲೆ ದೌರ್ಜನ್ಯ ಮಾಡೋದು ತಪ್ಪು. ನಮ್ದು ಅವ್ರ ಕೆಲಸ ಮಾಡಕ್ಕೆ ಮಾಡ್ಬೇಕಾದ್ರೆ ಅಡ್ಡಿಪಡಿಸಿದ್ದಾರೆ. ಅದೇ ತಪ್ಪು, ಆ ಥರ ಮಾಡಬಾರ್ದಾಗಿತ್ತು. ಏನು ಹೇಳ್ತೀರಾ ಸಚಿವರಿಗೆ? ಏನು ಹೇಳ್ತೀರಾ? ಅದೇ ದೊಡ್ಡವ್ರು ಮಾಡಿರೋದು ಒಳ್ಳೇದೇ ಮಾಡಿರೋದು. ಅವ್ರು ಮಾಡಿದ್ಕೆ ನಾವು ಸ್ವಲ್ಪ ಅವ್ರಿಗೆ ರೆಕ್ಸೋ ಕೊಟ್ಟು ಯಾವ ಥರ ನಾವು ಕೇಳ್ಕೊಂಡು ಹೋಗಿ ಮುಂದುವರಿಬೇಕು. ಅವ್ರ ಮ್ಯಾಗೆ ಬಿದ್ದು ದೌರ್ಜನ್ಯ ಮಾಡೋದು ತಪ್ಪು. ನೀವು ನಮ್ಮ ಆಫೀಸ್ ಮುಂದೆ 2 ಕೊಲೆ ಆಗೋಯ್ತಮ್ಮ ವಯಸ್ಸಾದವ್ರನ್ನ. ಅದೇ ಕೆಲ್ಸಕ್ಕೆ ಬಂದ್ಲು, 4 ದಿನ ಇದ್ಲು. ಅವ್ರು ಆಚೆ ಹೋಗೋದು ನೋಡ್ಕೊಂಡ್ಲು, ಎಲ್ಲ ಬಾಚ್ಕೊಂಡು ಅಜ್ಜಿನ ಅಲ್ಲೇ ಸಾಯಿಸ್ಬಿಟ್ಟು ಹೊರ್ಟೋದ್ಲು. ಹೊರಗಡೆ ಊರವರು ತಿರ್ಗಿ ಸಿಗಾಕೊಂಡ್ಲು. ಮೆಡ್ರೆಸ್ಸಿಂದ ಬಂದಿದ್ಲು, ಅವ್ರ ಮಗಳು ತಂದು ಬಿಟ್ಟಿದ್ಲು, ತಿರ್ಗಾ ಸಿಗಾಕೊಂಡ್ಲು. ಹಂಗೆ ಈಗ ಬೇರೆಯವ್ರಿಗೆ ಬರೋದಕ್ಕೆ ಅವಕಾಶ ಕೊಡ್ಬೇಕಾ ಬೇಡವಾ? ಬೇಡ, ಕೊಡ್ಕೂಡ್ದು. ನಮ್ಮ ಬೆಂಗಳೂರಿಗೆ ಬೆಂಗಳೂರವ್ರು ಮಾತ್ರ ಕೊಡ್ಬೇಕು. ಕರ್ನಾಟಕದವ್ರು ಮಾತ್ರ ಅವಕಾಶ ಕೊಡಿ. ಹೌದು. ಅವ್ರು ಈಗ ಅಲ್ಲಿ ಹೋಗ್ಬಿಟ್ಟು ನಮ್ಮನ್ನ ಯಾಕೆ ಹೋಗ್ಬೇಕು? ನಮ್ಮ ಬೆಂಗಳೂರಿಗೆ ಕೆಲಸ ಇಲ್ವಾ? ನಮ್ಮಲ್ಲಿ ಓದೋಕ್ಕಿಲ್ವಾ? ಕೆಲಸಗಳಿಲ್ವಾ? ಯಾಕೆ ಮಾಡಬಾರ್ದು ನಮ್ಮ ಬೆಂಗಳೂರ ಬಗ್ಗೆ? ಅಲ್ಲೇನು ರೂಪಾಯಿ ಜಾಸ್ತಿ ಕೊಡ್ತಾರೆ, ಅಲ್ಲೂ ಊಟ ಹೋಗ್ತಾರೆ, ಅಲ್ಲೂ ಅದಕ್ಕೆ ಕಿತ್ತೋದೆ. ಇಲ್ಲಿ ಹೆಂಗ ಎಲ್ಲ ಕೂತ್ಕೊಂಡ್ರೆ ಒಂಚೂರು ಜೀವನ ನಡೀತದೆ ಇಲ್ಲಿ ನಮ್ಮ ಬೆಂಗಳೂರೊಳಗೆ. ಆಚೆ ಊರಾಗ ನಡೆಯಲ್ಲ ಹಂಗೆ. ಕಾನೂನು ಕಂಡೀಷನ್ಗಳು ಇಷ್ಟು ಬೇಕು ದುಡ್ಡಲ್ಲಿ ಒಂದು ಐಟಮ್ ಕೊಂಡ್ಕೊಳಕ್ಕೂ. ಅಲ್ಲಿ ತಕ್ಕಂಗೆ ಅಲ್ಲಿದೆ, ಇಲ್ಲಿ ತಕ್ಕಂಗೆ ಇಲ್ಲಿದೆ ಅಮ್ಮ. ಇರೋ ಕಡೆ ನಾವು ಇರಬೇಕು. ಇಷ್ಟು ಚೆನ್ನಾಗಿರೋ ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗ್ಬೇಡಿ ಅಂತ ಹೋಗ್ಬಾರ್ದು. ಅಲ್ಲಿರೋರು ಇಲ್ಲಿ ಬರಬೇಡಿ, ಇಲ್ಲಿಂದ ಅಲ್ಲಿ ಹೋಗ್ಬೇಡಿ ಅಂತ ಹೋಗ್ಬಾರ್ದು. ಏನ್ ಹೇಳ್ತೀರಾ ಸರ್ಕಾರಕ್ಕೆ ಫೈನಲ್ ಆಗಿ? ಹೊರ ರಾಜ್ಯದಿಂದ ಬರೋರ್ಗೆ ಏನ್ ಹೇಳ್ತೀರಾ? ಅದೇ ಬರ್ತಾರೆ, ಅಲ್ಲೂ ಮಾಡ್ಕೊಂತಾರೆ ಕಾರ್ಡ್ಗಳು, ಅದು ಇದು, ಇಲ್ಲೂ ಮಾಡ್ಕೊಂತಾರೆ ಕಾರ್ಡ್ಗಳದು. ಅವ್ರು ತಿಂತಾರೆ. ನಮ್ಮಂಥ ಬಡವ್ರ ಮ್ಯಾಗ ಇವರು ನಮ್ಮ ದೊಡ್ಡವ್ರುಗಳು ನಮ್ಮ ಮ್ಯಾಗ ಅಪರಾಧ ಹೊರಿಸ್ತಾರೆ. ತಗೊಂತಾರೆ, ಇಲ್ಲಿ ತಗೊಂತಾರೆ ಅಂತ. 2000 ರೂಪಾಯಿ ಬರ್ತಾ ಇದೆ ಹೋಗ್ಲಿ? ಬರ್ತಾಯಿತೆ, ನೋಡಿಲ್ಲ ನಾನು ಹೋಗಿ. 3 ತಿಂಗಳಿಂದ ಇಲ್ಲ, ಸ್ಟಾಪ್ ಆಗೈತಮ್ಮ. ಪಿಂಚನು ಬಂದಿಲ್ಲ, ತಗೊಂಬೇಕು ಇವಾಗ. ಅಲ್ಲ, ಏನಂತ ತಿಳ್ಕೊಳ್ಳಿಲ್ವಾ ನೀವು? ಹೋಗಿಲ್ಲ, ಕೆಲಸ ಮಾಡೋ ನಂಕ ಎಲ್ಲಿ ಹೋಗೋದು. ಏನ್ ಹೇಳ್ತೀರಾ ಡಿ ಕೆ ಸಾಹೇಬ್ರಿಗೆ? ಡಿ ಕೆ ಸಾಹೇಬ್ ಮಾಡೋದು ಒಳ್ಳೇದೇ, ಇನ್ನೂ ಅನುಕೂಲ ಮಾಡಿ ಒಳ್ಳೇದು ಮಾಡ್ಕೊಡಲಿ. 3 ತಿಂಗಳಿಂದ ನಿಮ್ಗೆ 2000 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀರಾ? ಎಷ್ಟು ಜನ ಸುಧಾರಿಸ್ತಾರೆ ಅವರು, ಎಷ್ಟು ಜನ ನೋಡ್ತಾರೆ ಅವ್ರ ಪಾಪ. ಅವ್ರ ಹುಡುಗಿ ಅವ್ರು ಇರ್ತಾರೆ. ಯಾಕೆ ಗ್ಯಾರಂಟಿ ಕೊಟ್ಟರು? ಅಮ್ಮ ಕೊಟ್ಟರು, ಅವರು ಜನ ಅರ್ಥ ಮಾಡ್ಕೊಂಡು ಹಂಗಿಸ್ಕೊಬೇಕು.